ವಿಶ್ವಾಮಿತ್ರ ಮಹಾಮುನಿಗಳಿಗೆ ನಮೋ ನಮಃ. ದೇವ, ನನ್ನ ಕರೆಸಿದ ಕಾರಣವೇನು, ಬೇಗನೆ ಹೇಳುವಂತರಾಗಿರಿ. ಮಗು ಕಂದ, ನಿನ್ನ ತಂದಿನಾದ ಹರಿಶ್ಚಂದ್ರನ ಕನಸಿನೊಳಗೆ ಹೋಗಿ ಸರ್ವ ರಾಜ್ಯವೆಲ್ಲ ದಾನ ಕೊಡುವಂದು ಕೇಳಿಬಿಟ್ಟೆನು. ಮುಂದೇನಾಗುವುದು ದೇವ, ಮುಂದೇನಾಗುವುದು? ಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟುಬಿಟ್ಟ. ಮುಂದೆ ನಿಮ್ಮ ಗತಿ ಹೇಗೆ? ದೇವ, ತಂದೆಯಂತೆ ಮಗನು, ತಾಯಿಯಂತೆ ಮಗಳು, ತಪ್ಪಲದಂತೆ ರಸವು, ಬೀಜದಂತೆ ಕ್ಷೇವು ಎಂಬ ಗಾದೆಯಂತೆ ನನ್ನ ತಂದೆ ಎಂಥವನಿರುವನೋ ಅಂಥವನೇ ಇರುತ್ತಿದ್ದೇನೆ ನಾನು. ದೇವ, ಮುನಿಗಳಲ್ಲಿ ನೀವೇ ದೊಡ್ಡವರು, ಮಾಡ್ತಕ್ಕದ್ದೇನು? ಉಸಿಬಿನಲ್ಲಿ ಎಷ್ಟೋ ಕಷ್ಟಪಟ್ಟರೂ ಅದರಲ್ಲಿ ಎಣ್ಣಿನಾದರೂ ಹೊರಟಿತೆ. ತೀರ ಸಮುದ್ರವನ್ನು ಎಷ್ಟೋ ಕಡಿದರೂ ಅದು ವಿಷವನ್ನು ಕೊಟ್ಟಿತೆ. ಗಂಧದ ಕೊರಡನ್ನು ಎಷ್ಟೋ ತೇಯ್ದರೂ ಅದು ಕೆಟ್ಟ ವಾಸನೆ ಆದರೂ ಹೊರಟಿತೆ. ಎಂದಿಗೂ ಹೊರಡಿಕ್ಕಿಲ್ಲವೆಂದು ತಿಳಿಯಿರಿ. ಅದರಂತೆ ನನ್ನ ತಂದೆ ಎಂಥವನಿರುವನೋ ಅಂಥವನೇ ಇರುತ್ತಿದ್ದೇನೆ ನಾನು. ಮಗು ಕಂದ, ಸರ್ವ ರಾಜ್ಯವೆಲ್ಲ ದಾನವನ್ನು ಕೊಟ್ಟು ಅಡವಿ ಸಂಚಾರ ಆಗಿ ಹೋಗಬೇಡ್ರಿ. ಮುಂದೆ ತಿಳಿದು ನೋಡಿ ಮಾತನಾಡು. ದೇವ, ವಿಚಾರ ಮಾಡಿ ಹೇಳುತ್ತೇನೆ ಮತ್ತು ನನ್ನ ದೃಢನಿಶ್ಚಯನ್ನು ನುಡಿದು ಬಿಡುತ್ತೇನೆ, ಲಕ್ಷ್ಯವಿಟ್ಟು ಕೇಳಿರಿ. ದೇವ, ವಿಚಾರ ಮಾಡಿ ನೋಡಿದರೆ ನಾಮ ರೂಪಗಳೆಲ್ಲ ಮಿಥ್ಯೆ ಎಂದು, ಅಖಂಡ ನಿರಾಕಾರ ನಿರ್ಗುಣ ಬ್ರಹ್ಮವೇ ಸತ್ಯ ಎಂದು ಸಿದ್ಧಾಂತ ಇರುತ್ತದೆ. ಕರ್ಮ ಪಾಶದಲ್ಲಿ ತೊಡಗಿದರೆ ಧರ್ಮದ ಮಾರ್ಗವು ದೂರಾಗುವುದು. ಅದರಂತೆ ಸತ್ಯವಂತನಾದ ನನ್ನ ತಂದೆಗೆ ಸತ್ಯವೇ ತಿರುವಾಗಿರಲೆಂದು ಬೇಡಿಕೊಳ್ಳುತ್ತೇನೆ. ಅಂದರೆ ನನಗೆ ತೊಂದರೆ ಇಲ್ಲದೆ ಮೋಕ್ಷವಾಗುತ್ತದೆ. ಇದು ಸತ್ಯ ಪರಮೇಶ್ವರನ ಸಾಕ್ಷಿಯಾಗಿ ಹೇಳುತ್ತೇನೆ. ಇನ್ನು ನನಗೆ ಬೋಧ ಮಾಡಬೇಡಿ. ದಯಮಾಡಿ ಶಾಂತರಾಗಿ.